ಮಂಗಳೂರಿನಲ್ಲಿ ರಹಿಮಾನ್ ಕೊಲೆ ಆದ ಬಳಿಕ ಮುಸ್ಲಿಂ ಮುಖಂಡರೆಲ್ಲರೂ ಕೂಡ ಸಾಮೂಹಿಕವಾಗಿ ಕಾಂಗ್ರೆಸ್ ಪಕ್ಷದಿಂದ ಕಾಂಗ್ರೆಸ್ ಪಕ್ಷ ರಾಜೀನಾಮೆ ಕೊಟ್ಟು ಹೊರಬರುವಂತ ಕೆಲಸವನ್ನ ಮಾಡಿದ್ರು. ಇದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತ ಸಿಎಂ ಸಿದ್ದರಾಮಯ್ಯ ಅವರು ದಿನೇಶ್ ಗುಂಡೂರಾವ್ ಅವರು ಹಾಗೆ ಪರಮೇಶ್ವರ್ ಅವರಿಗೆ ಸೂಚನೆ ಕೊಟ್ಟರು, ಹೋಗಿ ಅಂತೇಳಿ ಮೊದಲಲ್ಲಿ ಮಾತಾಡಿಸಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ಸಚಿವರು ಮಂಗಳೂರಿನಲ್ಲಿ ಮುಸ್ಲಿಂ ಮುಖಂಡರ ಜೊತೆಯಲ್ಲಿ ಸಭೆಯನ್ನು ನಡೆಸ್ತಾರೆ. ಆದರೆ ಮುಖಂಡರು ದೂರ ಉಳಿಯುವಂತ ಕೆಲಸವನ್ನ ಮಾಡ್ತಿದ್ದಾರೆ, ಸಚಿವರನ್ನ ಭೇಟಿ ಮಾಡ್ತಾ ಇಲ್ವಂತೆ. ದಿನೇಶ್ ಗುಂಡೂರಾವ್ ಜೊತೆ ನಾಯಕರು ಈಗ ಕೋಪ ಮಾಡಿಕೊಂಡಿರೋದು ಬಹಿರಂಗವಾಗ್ತಾ ಇದೆ. ಉಸ್ತುವಾರಿ ಸಚಿವರಾಗಿದ್ದಾರೆ ದಿನೇಶ್ ಗುಂಡೂರಾವ್ ಅವರು. ಸಿದ್ದರಾಮಯ್ಯ ಅವರ ಸೂಚನೆ ಮೇರೆಗೆ ಇವತ್ತು ಹೋಗ್ಬೇಕಿತ್ತು, ಆದರೆ ನಿನ್ನೆನೇ ಹೋದ್ರು. ಆ ದುರ್ಘಟನೆ ಸಂಭವಿಸ್ತಾ ಇದ್ದಂತೆ ಈಗ ಅಲ್ಲಿ ಹೋಗಿದ್ದಾರೆ. ಮುಸ್ಲಿಂ ಮುಖಂಡರನ್ನ ಭೇಟಿ ಮಾಡಿ ಅವರ ಜೊತೆ ಸಭೆಯನ್ನ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಆದರೆ ಮುಸ್ಲಿಂ ಮುಖಂಡರು ಮಾತ್ರ ಮೀಟ್ ಮಾಡೋದಕ್ಕೆ ಬರ್ತಾ ಇಲ್ವ. ಇನ್ನು ಕರಾವಳಿಯಲ್ಲಿ ಈ ಅಬ್ದುಲ್ ರೆಹಮಾನ್ ಹತ್ಯೆ ಕಿಚ್ಚು ಪರಿಸ್ಥಿತಿ ಸಹಜ ಸ್ಥಿತಿಗೆ ತರೋದಕ್ಕೆ ಜಿಲ್ಲಾಡಳಿತ ಕಸರತ್ತನ್ನ ನಡೆಸಿದೆ. ಇವತ್ತು ಮಂಗಳೂರಿನಲ್ಲಿ ರಹಿಮಾನ್ ಕೊಲೆ ಆದ ಬಳಿಕ ಮುಸ್ಲಿಂ ಮುಖಂಡರೆಲ್ಲರೂ ಕೂಡ ಸಾಮೂಹಿಕವಾಗಿ ಕಾಂಗ್ರೆಸ್ ಪಕ್ಷದಿಂದ ಕಾಂಗ್ರೆಸ್ ಪಕ್ಷ ರಾಜೀನಾಮೆ ಕೊಟ್ಟು ಹೊರಬರುವಂತ ಕೆಲಸವನ್ನ ಮಾಡಿದ್ರು. ಇದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತ ಸಿಎಂ ಸಿದ್ದರಾಮಯ್ಯ ಅವರು ದಿನೇಶ್ ಗುಂಡೂರಾವ್ ಅವರು ಹಾಗೆ ಪರಮೇಶ್ವರ್ ಅವರಿಗೆ ಸೂಚನೆ ಕೊಟ್ಟರು, ಹೋಗಿ ಅಂತೇಳಿ ಮೊದಲಲ್ಲಿ ಮಾತಾಡಿಸಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ಸಚಿವರು ಮಂಗಳೂರಿನಲ್ಲಿ ಮುಸ್ಲಿಂ ಮುಖಂಡರ ಜೊತೆಯಲ್ಲಿ ಸಭೆಯನ್ನು ನಡೆಸ್ತಾರೆ. ಆದರೆ ಮುಖಂಡರು ದೂರ ಉಳಿಯುವಂತ ಕೆಲಸವನ್ನ ಮಾಡ್ತಿದ್ದಾರೆ, ಸಚಿವರನ್ನ ಭೇಟಿ ಮಾಡ್ತಾ ಇಲ್ವಂತೆ. ದಿನೇಶ್ ಗುಂಡೂರಾವ್ ಜೊತೆ ನಾಯಕರು ಈಗ ಕೋಪ ಮಾಡಿಕೊಂಡಿರೋದು ಬಹಿರಂಗವಾಗ್ತಾ ಇದೆ. ಉಸ್ತುವಾರಿ ಸಚಿವರಾಗಿದ್ದಾರೆ ದಿನೇಶ್ ಗುಂಡೂರಾವ್ ಅವರು. ಸಿದ್ದರಾಮಯ್ಯ ಅವರ ಸೂಚನೆ ಮೇರೆಗೆ ಇವತ್ತು ಹೋಗ್ಬೇಕಿತ್ತು, ಆದರೆ ನಿನ್ನೆನೇ ಹೋದ್ರು. ಆ ದುರ್ಘಟನೆ ಸಂಭವಿಸ್ತಾ ಇದ್ದಂತೆ ಈಗ ಅಲ್ಲಿ ಹೋಗಿದ್ದಾರೆ. ಮುಸ್ಲಿಂ ಮುಖಂಡರನ್ನ ಭೇಟಿ ಮಾಡಿ ಅವರ ಜೊತೆ ಸಭೆಯನ್ನ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಆದರೆ ಮುಸ್ಲಿಂ ಮುಖಂಡರು ಮಾತ್ರ ಮೀಟ್ ಮಾಡೋದಕ್ಕೆ ಬರ್ತಾ ಇಲ್ವ. ಇನ್ನು ಕರಾವಳಿಯಲ್ಲಿ ಈ ಅಬ್ದುಲ್ ರೆಹಮಾನ್ ಹತ್ಯೆ ಕಿಚ್ಚು ಪರಿಸ್ಥಿತಿ ಸಹಜ ಸ್ಥಿತಿಗೆ ತರೋದಕ್ಕೆ ಜಿಲ್ಲಾಡಳಿತ ಕಸರತ್ತನ್ನ ನಡೆಸಿದೆ. ಇವತ್ತು ಮಂಗಳೂರಿನಲ್ಲಿ ರಹಿಮಾನ್ ಕೊಲೆ ಆದ ಬಳಿಕ ಮುಸ್ಲಿಂ ಮುಖಂಡರೆಲ್ಲರೂ ಕೂಡ ಸಾಮೂಹಿಕವಾಗಿ ಕಾಂಗ್ರೆಸ್ ಪಕ್ಷದಿಂದ ಕಾಂಗ್ರೆಸ್ ಪಕ್ಷ ರಾಜೀನಾಮೆ ಕೊಟ್ಟು ಹೊರಬರುವಂತ ಕೆಲಸವನ್ನ ಮಾಡಿದ್ರು. ಇದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತ ಸಿಎಂ ಸಿದ್ದರಾಮಯ್ಯ ಅವರು ದಿನೇಶ್ ಗುಂಡೂರಾವ್ ಅವರು ಹಾಗೆ ಪರಮೇಶ್ವರ್ ಅವರಿಗೆ ಸೂಚನೆ ಕೊಟ್ಟರು, ಹೋಗಿ ಅಂತೇಳಿ ಮೊದಲಲ್ಲಿ ಮಾತಾಡಿಸಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ಸಚಿವರು ಮಂಗಳೂರಿನಲ್ಲಿ ಮುಸ್ಲಿಂ ಮುಖಂಡರ ಜೊತೆಯಲ್ಲಿ ಸಭೆಯನ್ನು ನಡೆಸ್ತಾರೆ. ಆದರೆ ಮುಖಂಡರು ದೂರ ಉಳಿಯುವಂತ ಕೆಲಸವನ್ನ ಮಾಡ್ತಿದ್ದಾರೆ, ಸಚಿವರನ್ನ ಭೇಟಿ ಮಾಡ್ತಾ ಇಲ್ವಂತೆ. ದಿನೇಶ್ ಗುಂಡೂರಾವ್ ಜೊತೆ ನಾಯಕರು ಈಗ ಕೋಪ ಮಾಡಿಕೊಂಡಿರೋದು ಬಹಿರಂಗವಾಗ್ತಾ ಇದೆ. ಉಸ್ತುವಾರಿ ಸಚಿವರಾಗಿದ್ದಾರೆ ದಿನೇಶ್ ಗುಂಡೂರಾವ್ ಅವರು. ಸಿದ್ದರಾಮಯ್ಯ ಅವರ ಸೂಚನೆ ಮೇರೆಗೆ ಇವತ್ತು ಹೋಗ್ಬೇಕಿತ್ತು, ಆದರೆ ನಿನ್ನೆನೇ ಹೋದ್ರು. ಆ ದುರ್ಘಟನೆ ಸಂಭವಿಸ್ತಾ ಇದ್ದಂತೆ ಈಗ ಅಲ್ಲಿ ಹೋಗಿದ್ದಾರೆ. ಮುಸ್ಲಿಂ ಮುಖಂಡರನ್ನ ಭೇಟಿ ಮಾಡಿ ಅವರ ಜೊತೆ ಸಭೆಯನ್ನ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಆದರೆ ಮುಸ್ಲಿಂ ಮುಖಂಡರು ಮಾತ್ರ ಮೀಟ್ ಮಾಡೋದಕ್ಕೆ ಬರ್ತಾ ಇಲ್ವ. ಇನ್ನು ಕರಾವಳಿಯಲ್ಲಿ ಈ ಅಬ್ದುಲ್ ರೆಹಮಾನ್ ಹತ್ಯೆ ಕಿಚ್ಚು ಪರಿಸ್ಥಿತಿ ಸಹಜ ಸ್ಥಿತಿಗೆ ತರೋದಕ್ಕೆ ಜಿಲ್ಲಾಡಳಿತ ಕಸರತ್ತನ್ನ ನಡೆಸಿದೆ. ಇವತ್ತು ಮಂಗಳೂರಿನಲ್ಲಿ ರಹಿಮಾನ್ ಕೊಲೆ ಆದ ಬಳಿಕ ಮುಸ್ಲಿಂ ಮುಖಂಡರೆಲ್ಲರೂ ಕೂಡ ಸಾಮೂಹಿಕವಾಗಿ ಕಾಂಗ್ರೆಸ್ ಪಕ್ಷದಿಂದ ಕಾಂಗ್ರೆಸ್ ಪಕ್ಷ ರಾಜೀನಾಮೆ ಕೊಟ್ಟು ಹೊರಬರುವಂತ ಕೆಲಸವನ್ನ ಮಾಡಿದ್ರು. ಇದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತ ಸಿಎಂ ಸಿದ್ದರಾಮಯ್ಯ ಅವರು ದಿನೇಶ್ ಗುಂಡೂರಾವ್ ಅವರು ಹಾಗೆ ಪರಮೇಶ್ವರ್ ಅವರಿಗೆ ಸೂಚನೆ ಕೊಟ್ಟರು, ಹೋಗಿ ಅಂತೇಳಿ ಮೊದಲಲ್ಲಿ ಮಾತಾಡಿಸಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ಸಚಿವರು ಮಂಗಳೂರಿನಲ್ಲಿ ಮುಸ್ಲಿಂ ಮುಖಂಡರ ಜೊತೆಯಲ್ಲಿ ಸಭೆಯನ್ನು ನಡೆಸ್ತಾರೆ.
ಆದರೆ ಮುಖಂಡರು ದೂರ ಉಳಿಯುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಸಚಿವರನ್ನ ಭೇಟಿ ಮಾಡ್ತಾ ಇಲ್ವಂತೆ. ದಿನೇಶ್ ಗುಂಡೂರಾವ್ ಜೊತೆ ನಾಯಕರು ಈಗ ಕೋಪ ಮಾಡಿಕೊಂಡಿರೋದು ಬಹಿರಂಗವಾಗ್ತಾ ಇದೆ. ಉಸ್ತುವಾರಿ ಸಚಿವರಾಗಿದ್ದಾರೆ ದಿನೇಶ್ ಗುಂಡೂರಾವ್ ಅವರು. ಸಿದ್ದರಾಮಯ್ಯ ಅವರ ಸೂಚನೆ ಮೇರೆಗೆ ಇವತ್ತು ಹೋಗ್ಬೇಕಿತ್ತು, ಆದರೆ ನಿನ್ನೆನೇ ಹೋದ್ರು. ಆ ದುರ್ಘಟನೆ ಸಂಭವಿಸ್ತಾ ಇದ್ದಂತೆ ಈಗ ಅಲ್ಲಿ ಹೋಗಿದ್ದಾರೆ. ಮುಸ್ಲಿಂ ಮುಖಂಡರನ್ನ ಭೇಟಿ ಮಾಡಿ ಅವರ ಜೊತೆ ಸಭೆಯನ್ನ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಆದರೆ ಮುಸ್ಲಿಂ ಮುಖಂಡರು ಮಾತ್ರ ಮೀಟ್ ಮಾಡೋದಕ್ಕೆ ಬರ್ತಾ ಇಲ್ವಂತೆ. ಇನ್ನು ಕರಾವಳಿಯಲ್ಲಿ ಈ ಅಬ್ದುಲ್ ರಹಮಾನ್ ಹತ್ಯೆ ಕಿಚ್ಚು ಪರಿಸ್ಥಿತಿ ಸಹಜ ಸ್ಥಿತಿಗೆ ತರೋದಕ್ಕೆ ಜಿಲ್ಲಾಡಳಿತ ಕಸರತ್ತನ್ನ ನಡೆಸಿದೆ. ಇವತ್ತು ಮಂಗಳೂರಿನಲ್ಲಿ ರೆಹಮಾನ್ ಕೊಲೆ ಆದ ಬಳಿಕ ಮುಸ್ಲಿಂ ಮುಖಂಡರೆಲ್ಲರೂ ಕೂಡ ಸಾಮೂಹಿಕವಾಗಿ ಕಾಂಗ್ರೆಸ್ ಪಕ್ಷ ರಾಜೀನಾಮೆ ಕೊಟ್ಟು ಹೊರಬರುವಂಥ ಕೆಲಸವನ್ನ ಮಾಡಿದ್ರು. ಇದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತ ಸಿಎಂ ಸಿದ್ದರಾಮಯ್ಯ ಅವರು ದಿನೇಶ್ ಗುಂಡೂರಾವ್ ಅವರು ಹಾಗೆ ಪರಮೇಶ್ವರ್ಗೆ ಸೂಚನೆ ಕೊಟ್ಟರು, ಹೋಗಿ ಅಂತೇಳಿ ಮೊದಲಲ್ಲಿ ಮಾತಾಡಿಸಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ಸಚಿವರು ಮಂಗಳೂರಿನಲ್ಲಿ ಮುಸ್ಲಿಂ ಮುಖಂಡರ ಜೊತೆಯಲ್ಲಿ ಸಭೆಯನ್ನು ನಡೆಸ್ತಾರೆ. ಆದರೆ ಮುಖಂಡರು ದೂರ ಉಳಿಯುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಸಚಿವರನ್ನ ಭೇಟಿ ಮಾಡ್ತಾ ಇಲ್ವಂತೆ. ದಿನೇಶ್ ಗುಂಡೂರಾವ್ ಜೊತೆ ನಾಯಕರು ಈಗ ಕೋಪ ಮಾಡಿಕೊಂಡಿರೋದು ಬಹಿರಂಗವಾಗ್ತಾ ಇದೆ. ಉಸ್ತುವಾರಿ ಸಚಿವರಾಗಿದ್ದಾರೆ ದಿನೇಶ್ ಗುಂಡೂರಾವ್ ಅವರು. ಸಿದ್ದರಾಮಯ್ಯ ಅವರ ಸೂಚನೆ ಮೇರೆಗೆ ಇವತ್ತು ಹೋಗ್ಬೇಕಿತ್ತು, ಆದರೆ ನಿನ್ನೆನೇ ಹೋದ್ರು. ಆ ದುರ್ಘಟನೆ ಸಂಭವಿಸ್ತಾ ಇದ್ದಂತೆ ಈಗ ಅಲ್ಲಿ ಹೋಗಿದ್ದಾರೆ. ಮುಸ್ಲಿಂ ಮುಖಂಡರನ್ನ ಭೇಟಿ ಮಾಡಿ ಅವರ ಜೊತೆ ಸಭೆಯನ್ನ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಆದರೆ ಮುಸ್ಲಿಂ ಮುಖಂಡರು ಮಾತ್ರ ಮೀಟ್ ಮಾಡೋದಕ್ಕೆ ಬರ್ತಾ ಇಲ್ವಂತೆ. ಇನ್ನು ಕರಾವಳಿಯಲ್ಲಿ ಈ ಅಬ್ದುಲ್ ರಹಮಾನ್ ಹತ್ಯೆ ಕಿಚ್ಚು ಪರಿಸ್ಥಿತಿ ಸಹಜ ಸ್ಥಿತಿಗೆ ತರೋದಕ್ಕೆ ಜಿಲ್ಲಾಡಳಿತ ಕಸರತ್ತನ್ನ ನಡೆಸಿದೆ. ಇವತ್ತು ಮಂಗಳೂರಿನಲ್ಲಿ ರೆಹಮಾನ್ ಕೊಲೆ ಆದ ಬಳಿಕ ಮುಸ್ಲಿಂ ಮುಖಂಡರೆಲ್ಲರೂ ಕೂಡ ಸಾಮೂಹಿಕವಾಗಿ ಕಾಂಗ್ರೆಸ್ ಪಕ್ಷ ರಾಜೀನಾಮೆ ಕೊಟ್ಟು ಹೊರಬರುವಂಥ ಕೆಲಸವನ್ನ ಮಾಡಿದ್ರು. ಇದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತ ಸಿಎಂ ಸಿದ್ದರಾಮಯ್ಯ ಅವರು ದಿನೇಶ್ ಗುಂಡೂರಾವ್ ಅವರು ಹಾಗೆ ಪರಮೇಶ್ವರ್ಗೆ ಸೂಚನೆ ಕೊಟ್ಟರು, ಹೋಗಿ ಅಂತೇಳಿ ಮೊದಲಲ್ಲಿ ಮಾತಾಡಿಸಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ಸಚಿವರು ಮಂಗಳೂರಿನಲ್ಲಿ ಮುಸ್ಲಿಂ ಮುಖಂಡರ ಜೊತೆಯಲ್ಲಿ ಸಭೆಯನ್ನು ನಡೆಸ್ತಾರೆ. ಆದರೆ ಮುಖಂಡರು ದೂರ ಉಳಿಯುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಸಚಿವರನ್ನ ಭೇಟಿ ಮಾಡ್ತಾ ಇಲ್ವಂತೆ. ದಿನೇಶ್